ಸ್ನೇಹಿತರೆ, ನಮಸ್ಕಾರ. ಕೆಲವು ಸಲ ನಮಗೆ ಬರುವಂಥ ಈ ಉಡುಗೊರೆಗಳ ಬಗ್ಗೆ ಒಂದು ಚಿಕ್ಕ ನಿರೀಕ್ಷೆಯೂ ಕೂಡ ಇರೋದಿಲ್ಲ. ಕೆಲವು ಸಲ ಈ ಉಡುಗೊರೆಗಳು ಹೇಗೆ ಬರ್ತವೆ, ಯಾವ ರೀತಿ ಬರ್ತವೆ, ಆ ಉಡುಗೊರೆಗಳ ಮೌಲ್ಯ ಏನು, ಅದನ್ನು ನಾವು ಜಡ್ಜ್ ಮಾಡೋಕ್ಕೂ ಕೂಡ ಸಾಧ್ಯವಿಲ್ಲ. ಅದೇ ರೀತಿ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಈಗ ಆಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಒಂದು ಅಪರೂಪದ ಘಟನೆ ನಡೆದುಬಿಟ್ಟಿದೆ. ಬಹುಶಃ ಇಂಥದ್ದೊಂದು ಘಟನೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ ಮನೆ ಒಳಗಡೆ ಇರೋರು ಸಾಯ್ಲಿ, ಹೊರಗಡೆ ಇರೋರು ಕೂಡ ಥಿಂಕ್ ಕೂಡ ಮಾಡಿರಲಿಲ್ಲ. ಅಂದರೆ ಈ ರೀತಿಯೂ ಕೂಡ ಒಂದು ಆಗಬಹುದು ಅಂತೇಳಿ ಬಿಗ್ ಬಾಸ್ ಇಂಥದ್ದೊಂದು ಆಪ್ಷನನ್ನು ಕೊಡಬಹುದು ಅನ್ನೋದೇ ಮೊದಲಿಗೆ ಯಾರಿಗೂ ಕೂಡ ಅರಿವಿರಲಿಲ್ಲ. ಎರಡನೇದು, ಇಂತಹ ಒಂದು ಅವಕಾಶವನ್ನು ಅವರು ಆ ರೀತಿ ಸದುಪಯೋಗ ಪಡಿಸ್ಕೊಳ್ತಾರೆ ಅನ್ನುವಂತಹ ನಿರೀಕ್ಷೆಯು ಕೂಡ ಯಾರಿಗೂ ಕೂಡ ಇರಲಿಲ್ಲ. ನಾನು ಯಾರ ಬಗ್ಗೆ ಹೇಳ್ತಿದ್ದೀನಿ ಅಂತೇಳಿ ಬಹುಶಃ ನಿಮಗೆ ಇವಾಗಲೇ ಗೊತ್ತಾಗಿರ್ಬೋದು. ನಾನು ಹೇಳ್ತಾ ಇರೋದು ಗಿಲ್ಲಿ ಮತ್ತು ಕಾವ್ಯ ಅವರಿಬ್ಬರ ಸಂಬಂಧ ಮತ್ತು ಕಾವ್ಯ ಅವರ ಪೇರೆಂಟ್ಸ್ ಮತ್ತೆ ಬಿಗ್ ಬಾಸ್ ಮನೆಗೆ ಬಂದು ಗಿಲ್ಲಿಗೆ ಕೊಟ್ಟಂಥ ಉಡುಗೊರೆಯ ಬಗ್ಗೆ ನಾನು ಹೇಳ್ತಾ ಇರುವಂಥದ್ದು. ಬಹುಶಃ ಗಿಲ್ಲಿ ಮತ್ತು ಕಾವ್ಯ ಅವರದ್ದು ಸ್ನೇಹ ಒಂದು ಪವಿತ್ರವಾದಂಥ ಸ್ನೇಹ. ಆರಂಭದಿಂದ ಇಲ್ಲಿವರೆಗೂ ಕೂಡ ಸಾಕಷ್ಟು ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು, ಸಿಟ್ಟು, ಮುನಿಸು, ಇನ್ನೊಂದು ಮತ್ತೊಂದು ಎಲ್ಲದೂ ಕೂಡ ಬಂತು. ಇನ್ಫ್ಯಾಕ್ಟು ಕಿಚ್ಚ ಸುದೀಪ್ ಅವರು ಕೂಡ ಅಂತರವನ್ನು ಕಾಪಾಡುವಂತಹ ಒಂದು ಸಲಹೆಯನ್ನು ಕೊಟ್ಟರು. ಬಟ್ ಎಲ್ಲೂ ಕೂಡ ಆ ಗ್ಯಾಪ್ ಅವರಿಬ್ಬರ ನಡುವೆ ನಿರ್ಮಾಣ ಆಗಲೇ ಇಲ್ಲ. ಇನ್ಫ್ಯಾಕ್ಟು ಆ ಗ್ಯಾಪ್ ಹೆಚ್ಚಾಗುವ ಬದಲಿಗೆ ಕಡಿಮೆ ಆಗ್ತಾನೆ ಹೋಯಿತು. ಅವರಿಬ್ಬರ ಬಾಂಡಿಂಗು ಹೆಚ್ಚಾಗ್ತಾನೆ ಹೋಯಿತು. ಅಂದರೆ ಗಿಲ್ಲಿಯನ್ನು ಯಾವತ್ತೂ ಕೂಡ ಕಾವ್ಯ ಬಿಟ್ಕೊಡ್ಲಿಲ್ಲ, ಕಾವ್ಯನೂ ಕೂಡ ಗಿಲ್ಲಿಯನ್ನು ಬಿಟ್ಕೊಡುವಂತಹ ಪ್ರಯತ್ನವನ್ನು ಯಾವತ್ತೂ ಕೂಡ ಮಾಡಲಿಲ್ಲ. ಹಾಗೆಯೇ ಗಿಲ್ಲಿಯೂ ಕೂಡ ಕಾವ್ಯಳನ್ನು ಬಿಟ್ಕೊಡ್ಲಿಲ್ಲ. ಇಬ್ಬರು ಕೂಡ ಪರಸ್ಪರ ಒಬ್ರಿಗೊಬ್ಬರು ಅನ್ಯೋನ್ಯವಾಗಿದ್ದಾರೆ. ಅಟ್ ದಿ ಸೇಮ್ ಟೈಮು ಇವರ ಈ ಸ್ನೇಹಕ್ಕೆ ಈಗ ಒಂದು ಉಡುಗೊರೆಯ ರೂಪದಲ್ಲಿ ತಂದೆಯಿಂದ ಗಿಲ್ಲಿಯ ಕೈಗೆ ಕಾವ್ಯ ಅವರ ತಂದೆಯಿಂದ ಒಂದು ಸರ್ಪ್ರೈಸ್ ಆದಂಥ ಗಿಫ್ಟ್ ಬಂದಿದೆ. ಆ ಗಿಫ್ಟು ಕೇವಲ ಗಿಫ್ಟ್ ಅಲ್ಲ, ಅದು ಕೇವಲ ಬ್ರಾಸ್ಲೆಟ್ ಅಲ್ಲ, ಅದರ ತುಂಬ ಭಾವನೆಗಳಿದ್ದಾವೆ. ಆ ಭಾವನೆಗಳ ಬಗ್ಗೆನೇ ನಾನು ಇವತ್ತು ನಿಮಗೆ ಹೇಳ್ತಾ ಹೋಗಬೇಕು. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಕಾವ್ಯ ಗಿಲ್ಲಿಯಿಂದ ಕಾವ್ಯ, ಗಿಲ್ಲಿಯಿಂದ ಕಾವ್ಯ, ಗಿಲ್ಲಿಯಿಂದ ಕಾವ್ಯ, ಇದು ಡೇ ಒನ್ನಿಂದನೂ ಕೂಡ ಬರ್ತಿರುವಂಥ ಮಾತುಗಳು. ಯಾರಿಗೆ? ಕಾವ್ಯಕ್ಕೆ ಬರ್ತಿರುವಂಥ ಮಾತುಗಳು. ಹಾಗಿದ್ದರೂ ಕೂಡ ಎಲ್ಲೂ ಕೂಡ ಕಾವ್ಯ ಮನೆಯವರು ಗಿಲ್ಲಿಯನ್ನು ಬಿಟ್ಕೊಡುವಂಥ ಪ್ರಯತ್ನವನ್ನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಯಾರೂ ಕೂಡ ಆಲೋಚನೆಯನ್ನು ಮಾಡಿರಲಿಲ್ಲ. ಬಟ್ ಬಿಗ್ ಬಾಸ್ ಮನೆಯ ಒಳಗಡೆ ಇರುವಂಥ ಕೆಲವು ಮನಸ್ಥಿತಿಗಳು ಈ ರೀತಿಯಾದಂಥ ಆಲೋಚನೆಯನ್ನು ಮಾಡಿತ್ತು. ಅಂದರೆ ಗಿಲ್ಲಿ ಮತ್ತು ಕಾವ್ಯ ತುಂಬ ಅನ್ಯೋನ್ಯವಾಗಿದ್ದಾರೆ. ಜೊತೆಗೆ ಗಿಲ್ಲಿ ಕಾವ್ಯಳನ್ನು ತುಂಬ ರೇಗಿಸ್ತಾನೆ. ಅಂದರೆ ಒಂದು ರೀತಿಯಲ್ಲಿ ಕಾವ್ಯ ಅಣ್ಣ ಅಂತೇಳಿ ಕರೆದಿದ್ದನ್ನು ಸಹಿಸಿಕೊಳ್ಳೋದಷ್ಟು ಸಿಟ್ಟು ಬಂದಿತ್ತು ಯಾರಿಗೆ? ಗಿಲ್ಲಿಗೆ. ಆಮೇಲೆ ಗಿಲ್ಲಿ ಯಾವತ್ತೂ ಕೂಡ ಕಾವ್ಯಳನ್ನು ಬಿಟ್ಕೊಟ್ಟಿಲ್ಲ, ಆಮೇಲೆ ಡಿಗ್ರೇಡ್ ಮಾಡಿಯೂ ಕೂಡ ನೋಡಿಲ್ಲ. ಅಷ್ಟು ಗೌರವಿಸ್ತಾನೆ, ಅಷ್ಟು ಪ್ರೀತಿಸ್ತಾನೆ, ಅಷ್ಟು ಇಷ್ಟಪಡ್ತಾನೆ. ಇನ್ಫ್ಯಾಕ್ಟು ಕಾವ್ಯ ಕೂಡ ಹಾಗೇನೆ, ಬಟ್ ಕಾವ್ಯ ತೋರಿಸ್ಕೊಳ್ಳಲ್ಲ, ಗಿಲ್ಲಿ ತೋರಿಸ್ಕೊಳ್ತಾನೆ. ಇಷ್ಟೇ ಇವರಿಬ್ಬರ ನಡುವೆ ಇರುವಂತಹ ವ್ಯತ್ಯಾಸ. ಗಿಲ್ಲಿ ಒಂದು ರೀತಿಯಲ್ಲಿ ಎಲ್ಲರನ್ನೂ ಕೂಡ ತಮಾಷೆ ಮಾಡ್ತಾನೆ, ಎಲ್ಲರನ್ನೂ ಕೂಡ ಒಂದು ರೀತಿಯಲ್ಲಿ ಅಪಹಾಸ್ಯ ಮಾಡ್ತಾನೆ. ಎಲ್ಲರ ಜೊತೆಗೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ನೇರವಾಗಿ ಅಥವಾ ಬಟ್ಟೆ ಸುತ್ತಿ ಬಾರಿಸೋದು ಅಂತ ಹೇಳ್ತಾರಲ್ಲ, ಹೇಗೋ ಒಂದು ರೀತಿಯಲ್ಲಿ ಸರಿಯಾಗಿ ಉತ್ತರವನ್ನು ಕೊಡ್ತಾನೆ. ಆದರೆ ಇಡೀ ಶೋನಲ್ಲಿ ಬಹುಶಃ ನೀವು ಗಮನಿಸಿದಿರೋ ಇಲ್ವೋ, ಕಾವ್ಯಳಿಗೆ ಅತಿ ಹೆಚ್ಚು ಬೇಜಾರು ಮಾಡಿಲ್ಲ, ಕಾವ್ಯಳನ್ನು ಬಿಟ್ಕೊಟ್ಟಿಲ್ಲ, ಕಾವ್ಯಳಿಗೆ ಎಲ್ಲೂ ಕೂಡ ನೋವಾಗುವ ರೀತಿ ನಡೆದುಕೊಂಡಿಲ್ಲ. ಅಪ್ಪಿತಪ್ಪಿ ಗೊತ್ತಾಗದೆ ಮಾಡಿರ್ತಾನೆ ಹೊರತು ಅದಾದ ಬಳಿಕ ಕ್ಷಮೆ ಕೇಳಿದ್ದಾನೆ, ಅದಾದ ಬಳಿಕ ಸಿಕ್ಕಾಪಟ್ಟೆ ನೊಂದ್ಕೊಂಡಿದ್ದಾನೆ. ಅವೆಲ್ಲವೂ ಕೂಡ ಅದನ್ನು ಬಿಟ್ಟಾಕಿ ಇಂಟೆನ್ಷನಲ್ಲಿ ಕಾವ್ಯಕ್ಕೆ ಬೇಸರ ಮಾಡಬೇಕು ಅಂತಲೇ ಯಾವತ್ತೂ ಕೂಡ ಮಾಡಲಿಲ್ಲ. ಆದರೆ ಇವರು ಈ ಜೋಡಿ ಇದೆಯಲ್ಲ, ಇದು ಕರ್ನಾಟಕದಲ್ಲಿ ಇವತ್ತಿಗೆ ಸೂಪರ್ ಜೋಡಿಯಾಗಿ ಬದಲಾಗಿದೆ. ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆದಂತಹ ಕರ್ನಾಟಕ ಡ್ಯಾನ್ಸ್ ಕಾರ್ಯಕ್ರಮದಲ್ಲಿ ಕಾವ್ಯ ಶೈವ ಮತ್ತು ಗಿಲ್ಲಿ ನಟ ಒಟ್ಟಿಗೆ ಸ್ಪರ್ಧೆಯನ್ನು ಮಾಡಿದರು. ಅಲ್ಲಿಂದನೇ ಗಿಲ್ಲಿ ಹಾಗೂ ಕಾವ್ಯಗೆ ಪರಿಚಯ ಆಗಿತ್ತು. ಇಬ್ಬರ ಮಧ್ಯೆ ಉತ್ತಮವಾದಂಥ ಸ್ನೇಹ ಕೂಡ ನಿರ್ಮಾಣ ಆಗಿದ್ದು ಅಥವಾ ಮೂಡಿದ್ದು ಎಲ್ಲಿಂದ ಅಂತೇಳಿ ಕೇಳಿದ್ರೆ ಅದು ಬಿಗ್ ಬಾಸ್ ಮನೆಯಿಂದ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅಲ್ಲಿವರೆಗೂ ಕೂಡ ಇವರಿಬ್ಬರು ಅಂಥದ್ದೇನು ಕ್ಲೋಸ್ ಇರಲಿಲ್ಲ. ಅಂದರೆ ಪರಿಚಯ ಇತ್ತು, ಬಟ್ ಕ್ಲೋಸ್ ಇರಲಿಲ್ಲ. ಬಟ್ ಬಿಗ್ ಬಾಸ್ ಮನೆಗೆ ಜೋಡಿಯಾಗಿ ಇವರಿಬ್ಬರು ಯಾವಾಗ ಎಂಟ್ರಿಯನ್ನು ಕೊಡ್ತಾರೋ ಅದಾದ ಬಳಿಕ ಆತ್ಮೀಯರಾಗ್ತಾರೆ. ಹಾಗೆ ನೋಡಿದ್ರೆ ಜಂಟಿ ಕಾನ್ಸೆಪ್ಟ್ ಮುಗಿದಿದ್ರೂ ಕೂಡ ಇವರಿಬ್ಬರ ಸ್ನೇಹದ ಜಂಟಿತನ ಇನ್ನೂ ಕೂಡ ಗಟ್ಟಿಯಾಗಿಯೇ ಇದೆ. ಆ ಸ್ನೇಹದ ಪ್ರತೀಕವಾಗಿ ಈಗ ಗಿಲ್ಲಿ ನಟನಿಗೆ ಕಾವ್ಯ ತಂದೆ ಕೊಟ್ಟಂತಹ ದುಬಾರಿ ಉಡುಗೊರೆಯೇ ಸಾಕ್ಷಿ. ಇನ್ಫ್ಯಾಕ್ಟು ಇದು ಕೇವಲ ಉಡುಗೊರೆ ಅಲ್ಲ, ಇದು ಕೇವಲ ಒಂದು ಗಿಫ್ಟ್ ಅಂತ ಹೇಳಿ ನಾವು ಭಾವಿಸೋದಕ್ಕೆ ಸಾಧ್ಯವೇ ಇಲ್ಲ. ಇದು ಭಾವನೆಯನ್ನು ತುಂಬಿದಂತಹ ಒಂದು ದುಬಾರಿ ಗಿಫ್ಟ್ ಅಂತಲೇ ಹೇಳ್ಬೋದು, ಉಡುಗೊರೆ ಅಂತಲೇ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ನಡೆದಂತಹ ಫ್ಯಾಮಿಲಿ ವೀಕ್ನ ಪ್ರಯುಕ್ತ ಸ್ಪರ್ಧಿಗಳ ಕುಟುಂಬಸ್ಥರು ಬಿಗ್ ಬಾಸ್ ಮನೆಯ ಒಳಗಡೆ ಬರೋದು, ಅಲ್ಲಿ ಸ್ಪರ್ಧಿಗಳಿಗೆ ಗಿಫ್ಟನ್ನು ಕೊಡುವಂಥದ್ದು, ಅಂದರೆ ತಮ್ಮ ಮಕ್ಕಳಿಗೆಲ್ಲ ಬೇರೆಯವ್ರಿಗೆ ಗಿಫ್ಟನ್ನು ಕೊಡುವಂಥದ್ದು, ಈ ರೀತಿಯಾಗಿ ಒಂದು ಕಾನ್ಸೆಪ್ಟನ್ನು ಸೃಷ್ಟಿ ಮಾಡಿದರು.
ಕಾವ್ಯರನ್ನು ನೋಡೋದಕ್ಕೆ ತಾಯಿ ಸಾವಿತ್ರಿ ಮತ್ತು ತಮ್ಮ ಕಾರ್ತಿಕ್ ಈ ಹಿಂದೆ ಬಂದಿದ್ದರು. ಬಟ್ ಅವರು ಮಾಡಿದಂಥ ಒಂದು ಎಡವಟ್ಟು ಏನು ಅಂತ ಹೇಳಿದ್ರೆ, ಹೊರಗಡೆ ವಿಚಾರವನ್ನು ತುಂಬ ಡೀಪಾಗಿ ಇಲ್ಲಿ ಡಿಸ್ಕಸ್ ಮಾಡಿದ್ರು. ಗಿಲ್ಲಿಯ ಜೊತೆಗಿನ ಸ್ನೇಹ, ಹಾಗೆಯೇ ವೋಟಿಂಗು, ಆಮೇಲೆ ಬೇರೆ ಬೇರೆ ರೀತಿಯಾಗಿ ಪೋರ್ಟ್ರೇಟ್ ಆಗ್ತಿರುವಂಥ ಸಂಗತಿಗಳು, ಈ ಎಲ್ಲ ಸಂಗತಿಗಳ ಬಗ್ಗೆನೂ ಕೂಡ ಕಾವ್ಯಗೆ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಅವರ ತಮ್ಮ ಕಾರ್ತಿಕ್ ಮಾಡಿದ. ಇದು ಬಿಗ್ ಬಾಸ್ಗೆ ಸಹಿಸೋದಕ್ಕೆ ಆಗಲಿಲ್ಲ. ಸೊ ದಟ್ ಇಮಿಡಿಯೇಟ್ಲಿ ಅವ್ರು ಏನು ಮಾಡ್ತಾರೆ, ವಾರ್ನಿಂಗನ್ನು ಕೊಡ್ತಾರೆ. ವಾರ್ನಿಂಗನ್ನು ಕೊಟ್ಟ ಬಳಿಕನೂ ಕೂಡ ಇದೇ ಡಿಸ್ಕಷನ್ ಮುಂದುವರೆದಂಥ ಕಾರಣಕ್ಕೋಸ್ಕರ ರೊಚ್ಚಿಗೆದ್ದಂಥ ಬಿಗ್ ಬಾಸ್ ನಂತರ ತಮ್ಮ ಕಾರ್ತಿಕನ ಮತ್ತು ತಾಯಿ ಸಾವಿತ್ರಿಯನ್ನು ಇಬ್ಬರನ್ನು ಕೂಡ ಹೊರಗಡೆ ಹೋಗಿ ಅಂತ ಹೇಳ್ಬಿಟ್ಟು ಮೇನ್ ಡೋರನ್ನು ಓಪನ್ ಮಾಡಿ ಕಳಿಸಿಬಿಡ್ತಾರೆ. ಇದರಿಂದ ಒಂದು ಕಡೆ ಕ್ಯಾಪ್ಟನ್ನು, ಮತ್ತೊಂದು ಕಡೆಯಿಂದ ತಂದೆ ತಾಯಿಯ ಜೊತೆಗೆ ಮಾತನಾಡುವಂಥ ಅವಕಾಶವನ್ನು ಕಳೆದುಕೊಂಡಂತಹ ಕಾವ್ಯ ಸಿಕ್ಕಾಬಟ್ಟೆ ಆಳೋದಕ್ಕೆ ಶುರು ಮಾಡ್ತಾರೆ, ನೊಂದು ಬಿಡ್ತಾರೆ. ಬಟ್ ಅದರಿಂದ ಹೊರಗಡೆಯೂ ಕೂಡ ಬಂದುಬಿಡ್ತಾರೆ ಬಹುಬೇಗ. ಅದಕ್ಕೆ ಪೂರಕವಾಗಿ ಗಿಲ್ಲಿ ಕ್ಯಾಪ್ಟನ್ ಆಗಿದ್ದೇ ಆಗಿದ್ದು ಕಾವ್ಯಗೆ ಒಂದು ರೀತಿಯಲ್ಲಿ ಆನೆ ಬಲ ಸಿಕ್ತಂಗಾಯಿತು. ಯಾಕಂತ ಹೇಳಿದ್ರೆ, ತಾನು ಕ್ಯಾಪ್ಟನ್ ಆದಂತಹ ಬೆನ್ನಲ್ಲೇ ತಾನು ತುಂಬ ಇಷ್ಟಪಡುವಂತಹ ಜೀವ ಕ್ಯಾಪ್ಟನ್ ಆಗುತ್ತೆ ಅಂತ ಹೇಳಿದ್ರೆ ಎಂಥವ್ರಿಗಾದರೂ ಕೂಡ ಖುಷಿ ಆಗೋದೇ ಅಲ್ವಾ? ಅದೇ ಖುಷಿ ಕಾವ್ಯಗೂ ಕೂಡ ಇತ್ತು. ಆಗಲಿ, ಅದಾದ ಬಳಿಕ ಯಾವಾಗ ಮತ್ತೊಮ್ಮೆ ಅವಕಾಶವನ್ನು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಯಾರಿಗೂ ಕೂಡ ಇಮ್ಯಾಜಿನೇಷನ್ ಇರಲಿಲ್ಲ ರೀ, ನಮಗೂ ಕೂಡ ಇರಲಿಲ್ಲ. ಅಂದರೆ ಮತ್ತೆ ಕಾವ್ಯ ಫ್ಯಾಮಿಲಿಯವರನ್ನು ಕರೆಸ್ಬೋದು ಅನ್ನೋಂಥ ಇಮ್ಯಾಜಿನೇಷನ್ ನಮಗೂ ಕೂಡ ಇರಲಿಲ್ಲ. ಬಟ್ ವೆರಿ ಸರ್ಪ್ರೈಸಿಂಗ್ ಅನ್ನೋ ರೀತಿಯಲ್ಲಿ ಬಿಗ್ ಬಾಸ್ ಮನೆಯ ಒಳಗಡೆ ಇರೋರಿಗೆ ಮತ್ತು ಹೊರಗಡೆ ಇರೋರಿಗೆ ಸರ್ಪ್ರೈಸಿಂಗ್ ಅನ್ನೋ ರೀತಿಯಲ್ಲಿ ಒಂದು ಇತಿಹಾಸದಲ್ಲಿ ಒಂದು ದೊಡ್ಡ ಘಟನೆ ಅಥವಾ ದೊಡ್ಡ ಇದೇ ಮೊದಲು ಇಂಥದ್ದೊಂದು ನಿರ್ಧಾರವನ್ನು ಬಿಗ್ ಬಾಸ್ ತೆಗೆದುಕೊಂಡಿರೋದು. ಎರಡನೇ ಅವಕಾಶವನ್ನು ಕೊಟ್ಟಿರುವಂಥದ್ದು. ಎರಡನೇ ಅವಕಾಶವನ್ನು ಕಾವ್ಯ ಫ್ಯಾಮಿಲಿ ಕೊಡ್ತಾರೆ. ಅಂದರೆ ಇಲ್ಲಿ ಒಂದು ಅತಿಥಿಗಳನ್ನು ಬಿಗ್ ಬಾಸ್ ಮನೆಯಲ್ಲಿ ಬೇಸರ ಮಾಡೋದಿಲ್ಲ. ಬಟ್ ಅತಿಥಿಗಳು ಬಿಗ್ ಬಾಸ್ನ ನಿಯಮವನ್ನು ಉಲ್ಲಂಘನೆ ಮಾಡಿದಾಗ ಅನಿವಾರ್ಯವಾಗಿ ಹೊರಗಡೆ ಕಳಿಸುವಂಥದ್ದು ಆಗ್ತದೆ. ಸೊ ದಟ್ ಮೇನ್ ಡೋರನ್ನು ಓಪನ್ ಮಾಡಿ ಹೊರಗಡೆ ಕಳಿಸಿದ್ದು ಒಂದು ರೀತಿಯಲ್ಲಿ ಶೇಮ್ ರೀತಿ ಆಯಿತು, ಅವಮಾನದ ರೀತಿ ಆಯಿತು. ಸೊ ದಟ್ ಮತ್ತೆ ಆ ರೀತಿ ಆಗಬಾರ್ದು ಮತ್ತು ಅದು ಕಾವ್ಯ ಮೇಲೆ ಇಂಪ್ಯಾಕ್ಟ್ ಕೂಡ ಬೀಳಬಾರ್ದು ಅನ್ನೋಂಥ ಕಾರಣಕ್ಕೋಸ್ಕರ ಮತ್ತೆ ತಾಯಿ ಮತ್ತು ತಂದೆಯನ್ನು ಕರೆಸಿ ಬಿಗ್ ಬಾಸ್ ಮನೆಯ ಒಳಗಡೆ ಎರಡನೇ ಬಾರಿಗೆ ಭೇಟಿ ಮಾಡುವಂತಹ ಅವಕಾಶವನ್ನು ಮಾಡಿಕೊಡ್ತಾರೆ. ಇಂತಹ ಅವಕಾಶವನ್ನು ಈ ಹಿಂದೆ ಯಾರಿಗೂ ಕೂಡ ಮಾಡಿಕೊಟ್ಟಿಲ್ಲ, ನೀವು ಗಮನಿಸಬೇಕು. ಒಳಗಡೆ ಬಂದ ಮೇಲೆ ಗಿಲ್ಲಿ ನಟನಿಗೆ ಇಲ್ಲಿ ಸಹಜವಾಗಿ ಒಂದಷ್ಟು ವಿಚಾರಗಳ ಬಗ್ಗೆ ಡಿಸ್ಕಸ್ ಮಾಡ್ಬೋದು ಅನ್ನೋದು ಕೂಡ ಇತ್ತು. ಜೊತೆಗೆ ಮಗಳಿಗೆ ಸಹಜವಾಗಿ ಕೆಲವೊಂದಷ್ಟು ವಿಚಾರಗಳನ್ನು ಹೇಳಬೇಕು ಅನ್ನೋದು ಕೂಡ ಇತ್ತು. ಹಾಗೆಯೇ ಮನೆ ಎಲ್ಲವನ್ನು ಕೂಡ ನೋಡಿದಂಥ ಬಳಿಕ ಒಂದು ಗಿಫ್ಟನ್ನು ತಂದಿದ್ರು. ಆ ಗಿಫ್ಟ್ ಏನು ಅಂತ ಹೇಳಿದ್ರೆ, ಅದು ಗಿಲ್ಲಿ ನಟನಿಗೆ ತಂದಂಥ ಗಿಫ್ಟ್ ಆಗಿತ್ತು. ಅದು ಬ್ರೇಸ್ಲೆಟ್. ಆಗಾಗ ರಘು ಅವರಿಂದ ಗಿಲ್ಲಿ ನಟ ಬ್ರೇಸ್ಲೆಟನ್ನು ತಗೊಳ್ತಿದ್ರು. ಅದಕ್ಕಾಗಿ ಇವರೇ ಒಂದು ಬ್ರಾಸ್ಲೆಟನ್ನು ತರ್ತಾರೆ. ಜೊತೆಗೆ ಒಂದು ಮಾತು ಹೇಳ್ತಾರೆ, ನನಗೆ ರಘು ಅಷ್ಟು ದೊಡ್ಡ ಬ್ರಾಸ್ಲೆಟನ್ನು ತಂದು ಕೊಡುವಂಥ ಶಕ್ತಿ ಇಲ್ಲ, ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ತಂದು ಕೊಟ್ಟಿದ್ದೀನಿ, ಬೇಜಾರು ಮಾಡ್ಕೊಬೇಡ ಅಂತಲೂ ಕೂಡ ಇಲ್ಲಿ ಕಾವ್ಯ ಅವರ ತಂದೆ ಹೇಳ್ತಾರೆ. ಆ ಸಂದರ್ಭದಲ್ಲಿ ಗಿಲ್ಲಿ ಒಂದು ಮಾತನ್ನು ಹೇಳ್ತಾನೆ, ಇಲ್ಲ, ಯಾವತ್ತೂ ಕೂಡ ಇಲ್ಲ, ನೀವು ಪ್ರೀತಿಯಿಂದ ಕೊಟ್ಟಿದ್ದು ಅದು ಚಿಕ್ಕದೋ ದೊಡ್ಡದೋ ಅದು ಮ್ಯಾಟ್ರಲ್ಲ, ಕೊಟ್ಟಿದ್ದೀರಲ್ಲ ಅದೇ ಮ್ಯಾಟ್ರು ಅಂತ ಹೇಳ್ಬಿಟ್ಟು ಅಲ್ಲೇ ತಕ್ಷಣ ಅವ್ರ ಕೈಯಿಂದನೇ ಕೈಗೆ ಹಾಕಿಸ್ಕೊಂಡು ನಂತರ ಎಲ್ರಿಗೂ ಕೂಡ ತೋರಿಸ್ತಾನೆ. ಆ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಅಚ್ಚರಿ. ಅಂದರೆ ಇವ್ರು ಏನೋ ಅಂದ್ಕೊಂಡಿದ್ರು, ಅಲ್ಲಿ ಇನ್ನೇನೋ ಆಗೋಯ್ತು ಅನ್ನೋಂಥ ಅಚ್ಚರಿ. ಬಟ್ ಇದಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂತ ಹೇಳಿದ್ರೆ, ಈ ಹಿಂದೆ ಅವರ ತಾಯಿಯೂ ಕೂಡ ಹೇಳಿದರು, ಗಿಲ್ಲಿ ಯಾವತ್ತೂ ಕೂಡ ನಿನ್ನನ್ನು ಬಿಟ್ಕೊಟ್ಟಿಲ್ಲ, ನೀನು ಕೂಡ ಬಿಟ್ಕೊಡ್ಬೇಡ ಅನ್ನೋಂಥ ಮಾತನ್ನು ಹೇಳಿದರು. ಗಿಲ್ಲಿನ ಅಣ್ಣ ಅಂತಲೂ ಕೂಡ ಕರಿಬೇಡ ಅಂತಲೂ ಕೂಡ ಹೇಳಿದರು. ನೀವಿಬ್ಬರು ಫ್ರೆಂಡ್ಸ್ ಆಗಿರಿ ಅನ್ನುವಂತಹ ಮಾತನ್ನು ಕೂಡ ಹೇಳಿದರು, ಕಿವಿ ಮಾತನ್ನು ಕೂಡ ಹೇಳಿದರು. ಇದಕ್ಕೆ ಪೂರಕವಾಗಿ ಈಗ ಕಾವ್ಯ ಅವರ ತಂದೆ ಮತ್ತು ತಾಯಿ ಇಂಥದ್ದೊಂದು ಬ್ರಾಸ್ಲೆಟನ್ನು ತಂದು ಕೊಡ್ತಾರೆ ಅಂತ ಹೇಳಿದ್ರೆ, ಇದರ ಹಿಂದೆ ಎಷ್ಟು ಪ್ರೀತಿ ಇರ್ಬೋದು, ಇದರ ಹಿಂದೆ ಎಷ್ಟು ಭಾವನೆಗಳಿರ್ಬೋದು, ಇದರ ಹಿಂದೆ ತನ್ನ ಮಗಳನ್ನು ಇಲ್ಲಿವರೆಗೆ ತನ್ನ ಜೊತೆಗೆ ಕರ್ಕೊಂಡು ಹೋದ ಅನ್ನುವಂತಹ ಒಂದು ಸಂತೃಪ್ತಿಯು ಕೂಡ ಇದ್ದೇ ಇರ್ತದೆ ಅಲ್ವಾ? ಸಹಜವಾಗಿ ಗಿಲ್ಲಿ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ? ಆತನ ತಮಾಷೆ ಆಗಿರ್ಬೋದು, ಆತನ ಮ್ಯಾನರಿಸಮ್ ಆಗಿರ್ಬೋದು. ನಿನ್ನೆ ಯಾರೋ ಹೀಗೆ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಗಿಲ್ಲಿ ಇಲ್ಲದೆ ಇದ್ದಿದ್ರೆ ಬಹುಶಃ ನಾವು ಬಿಗ್ ಬಾಸನ್ನು ನೋಡ್ತಾನೆ ಇರಲಿಲ್ಲ ಸರ್ ಅಂತೇಳಿ. ಅಂದರೆ ಸತ್ಯ ಅದು. ಅಂದರೆ ಗಿಲ್ಲಿ ಇರದಂತಹ ಒಂದು ಬಿಗ್ ಬಾಸನ್ನು ನೀವು ಇಮ್ಯಾಜಿನಿಂಗ್ ಮಾಡ್ಕೊಳ್ಳಿ. ಅಲ್ಲಿ ಎಂಟರ್ಟೈನ್ಮೆಂಟ್ ಇರ್ತಿರಲಿಲ್ಲ, ತಮಾಷೆ ಇರ್ತಿರಲಿಲ್ಲ, ಕಾಲೆಳೆಯುವಂಥವ್ರು ಯಾರೂ ಇರ್ತಿರಲಿಲ್ಲ. ಒಂದು ಬೇರೆದೇ ಲೋಕವನ್ನು ಸೃಷ್ಟಿ ಮಾಡುವಂತಹ ಮ್ಯಾನರಿಸಮ್ ಇರುವಂಥ ವ್ಯಕ್ತಿ ಯಾರೂ ಕೂಡ ಇಲ್ಲ ಅಲ್ಲಿ. ಎಲ್ಲರೂ ಕೂಡ ಸೀರಿಯಸ್. ಯಾರೂ ಕೂಡ ತಮಾಷೆ ಅನ್ನುವಂಥ ಮನಸ್ಥಿತಿಯಲ್ಲಿ ಇರೋರೇ ಇಲ್ಲ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ತಮಾಷೆಯನ್ನು ಸ್ವೀಕರಿಸುವಂಥ ಮನಸ್ಥಿತಿಯಲ್ಲೂ ಕೂಡ ಇಲ್ಲ. ಎಲ್ಲದರಲ್ಲೂ ಕೂಡ ಕೊಂಕು ಹುಡುಕ್ತಾರೆ, ಜಗಳ ಮಾಡ್ತಾರೆ. ಇದಿಷ್ಟಕ್ಕೆ ಸೀಮಿತ ಆಗೋಗಿದೆ. ಸೊ ದಟ್ ಈ ವಿಚಾರದಲ್ಲಿ ಗಿಲ್ಲಿ ವೆರಿ ಲಕ್ಕಿ ಅಂತಲೇ ಹೇಳ್ಬೋದು. ಮತ್ತು ಗಿಲ್ಲಿಯ ಪಾರ್ಟ್ ಏನಿದೆ ಅದನ್ನು ಆತ ತುಂಬ ನೀಟಾಗಿ ನಿಭಾಯಿಸ್ತಿದ್ದಾನೆ ಅನ್ನೋದನ್ನು ನಾವು ಒಪ್ಕೊಳ್ಳೇಬೇಕು. ಹಾಗೆಯೇ ಕಾವ್ಯ ಅವರ ತಂದೆ ಕೊಟ್ಟಂತಹ ಉಡುಗೊರೆ ಇದೆಯಲ್ಲ, ಅದು ಚಿಕ್ಕದು ದೊಡ್ಡದು ಹಾಗೆ ಹೀಗೆ ಅದಕ್ಕೆ ₹1 ಕಮೆಂಟ್ಸ್ ಕೂಡ ಮಾಡುವಂಥ ಅರ್ಹತೆ ಯಾರಿಗೂ ಕೂಡ ಇಲ್ಲ. ಮಾಡಿದರೂ ಕೂಡ ಮಾಡುವಂಥ ಅರ್ಹತೆ ಇಲ್ಲ. ಯಾಕಂತ ಹೇಳಿದ್ರೆ ತಪ್ಪಾಗ್ತದೆ. ಅದರ ಹಿಂದೆ ಭಾರಿ ದೊಡ್ಡ ಭಾವನೆಗಳಿದ್ದಾವೆ, ತುಂಬ ಪ್ರೀತಿ ಇದೆ. ಜೊತೆಗೆ ಆ ಭಾವನೆಗಳನ್ನು ಜೀವಿಸಬೇಕೇ ಹೊರತು ಅದರ ಜೊತೆಗೆ ಪ್ರೀತಿಯನ್ನು ನಾವು ಕೂಡ ಹಂಚಬೇಕೇ ಹೊರತು ಅದರಲ್ಲಿ ಕುಂಕು ಹುಡುಕೋದು ತಪ್ಪಾಗ್ತದೆ. ವಾಟೆವರ್, ಕಾವ್ಯ ಅವರ ತಂದೆಯ ಭಾವನೆ ತುಂಬ
ವಿಶೇಷವಾದಂಥ ಭಾವನೆ. ಗಿಲಿಗೆ ಕೊಟ್ಟಂತಹ ಈ ಉಡುಗೊರೆ ಇವರ ಸ್ನೇಹವನ್ನು ಇನ್ನಷ್ಟು ಮತ್ತಷ್ಟು ಗಟ್ಟಿ ಮಾಡಲಿ, ಎಲ್ಲದೂ ಕೂಡ ಒಳ್ಳೆಯದಾಗಲಿ ಅನ್ನೋದು ನಮ್ಮ ಆಶಯ. ನಿಮ್ಮ ಹಾರೈಕೆ ಏನು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.